ಸರ್ ಇವಾಗ ದರ್ಶನ್ ಅವರು ನಿಮ್ ಬಗ್ಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತುಗಳು ಮಾತಾಡಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಮುಖ್ಯವಾಗಿ ವೇದಿಕೆಗಳು, ಸಾರ್ವಜನಿಕರ ವೇದಿಕೆ ಅಂತ ಬಂದಾಗ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ಪದಗಳ ಬಗ್ಗೆ ಒಂದು ನಿಮಿತಿ ಇರ್ಬೇಕಾಗ್ತದೆ. ಏಕಾಏಕಿ ನಾನು ಬಂದಂಗೆಲ್ಲ ನಾನು ಮಾತಾಡ್ತೀನಿ ಅಂತ ಆದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಅದಕ್ಕೇನು ಉತ್ತರ ಕೊಡ್ಬೋದು ನಾನು ಕೊಡ್ತೀನಿ. ಇನ್ನು ಅದು ಬಿಟ್ಟು ಏನು ತಗಡು ಗಿಗಡು ಅಂತೆಲ್ಲ ಮಾತಾಡಿದಾರೆ, ಅದು ಅವ್ರ ಗುಣ, ಅವ್ರು ಬೆಳೆದಿರುವಂತ ವಾತಾವರಣ ತೋರಿಸ್ತದೆ. ಇಲ್ಲಿ ಯಾರು ತಗಡುಗಳು ಮತ್ತೊಂದು ಇನ್ನೊಂದು ಇದೇ ತಗಡೆ ಅವ್ರ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೊಟ್ಟಿರೋದು. ಆ ರಾಬರ್ಟ್ ಟೈಟ್ಲ್ ಇರ್ಬೋದು, ರಾಬರ್ಟ್ ಕತೆ ಇರ್ಬೋದು, ಅದು ನನ್ ಬ್ಯಾನರ್ ಸೊತ್ತು. ಸೊ ಇನ್ನು ಅದು ಬಿಟ್ಟು ಕಾಟೇರ ಅಂತ ಬಂದಾಗ ಟೈಟ್ಲ್ ಅವ್ರ ಸಜೆಸ್ಟ್ ಮಾಡಿರೋ ಪ್ರಕಾರ ನಾನು ಟೈಟ್ಲ್ ರಿಜಿಸ್ಟರ್ ಮಾಡಿಸಿದೀನಿ. ತರುಣ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ತರುಣ್ ನಮ್ ಸಿನಿಮಾಗ್ ಬಂದಿರೋದು 2017 ಎಂಡ್ ಅಲ್ಲಿ, ಅಂದ್ರೆ ರಾಬರ್ಟ್ ಮಾಡ್ತೀವಿ ಅಂತ. ಅದಕ್ಕೂ ಮುಂಚೆ ಇನ್ನೊಬ್ರು ಡೈರೆಕ್ಟರ್ ಇರ್ತಾರೆ, ಒಂದು ರಸ್ಲಿಂಗ್ ಸಬ್ಜೆಕ್ಟ್ ಅಂತ ಪ್ಲಾನ್ ಮಾಡ್ಕೋತೀವಿ, ಅದಕ್ಕೆ ಇವರು ಸಜೆಸ್ಟ್ ಮಾಡ್ತಾರೆ ಈ ಟೈಟ್ಲ್ ಅಂತ. ನಾನು ಹೋಗಿ ರಿಜಿಸ್ಟರ್ ಮಾಡ್ಕೋತೀನಿ. ಕಾರಣಾಂತರಗಳಿಂದ ಡೈರೆಕ್ಟರ್ ನಾವು ಸಿನಿಮಾ ಮಾಡಲ್ಲ. ಕೊನೆಗೆ ಅದಾದ್ಮೇಲೆ ಇವ್ರು ಮಾಡ್ತಾರೆ. ಕೊನೆಗೆ ಮುಗಿಯೋ ಮುಂಚೆನೆ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ, ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ. ಅವಾಗ ಕಾಟೇರ ಮಾಡ್ಬೇಕು ಅನ್ನೋದು ಬರ್ತದೆ. ಅಷ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮಹೇಶ್ ಡೈರೆಕ್ಟರ್ ಅಯೋಗ್ಯ ಮಹೇಶ್ ಏನ್ ಮಾಡ್ತಾರೆ, ಟೈಟ್ಲ್ ನನ್ನ ಹತ್ರ ಇದೆ ಅಂತ ಹೇಳಿ ಅನೌನ್ಸ್ ಮಾಡಿಸ್ಬಿಡ್ತಾರೆ. ಅನೌನ್ಸ್ ಆದ್ಮೇಲೆ ಅವರು ಇಲ್ಲ, ನಾವು ಅನೌನ್ಸ್ ಮಾಡ್ಬಿಡ್ತೀವಿ, ಮಾಡಿದ್ಮೇಲೆ ರಾಮಮೂರ್ತಿ ಅವ್ರು ನಮಗ್ ಫೋನ್ ಮಾಡ್ತಾರೆ, ಟೈಟ್ಲ್ ನನ್ನ ಹತ್ರ ಇದೆ ಅಂತ. ದರ್ಶನ್ ನನಗ್ ಫೋನ್ ಮಾಡ್ತಾರೆ. ದರ್ಶನ್ ಅವ್ರು ಹೇಳಿದಾಗ ಆಯ್ತು ಅದೇನಿದೆ ಕುತ್ಕೊಂಡು ಮಾತಾಡೋಣ ಸರ್ ಅಂತ ಹೇಳ್ತೀನಿ. ಕರೆಸಿ ನೋಡಿ ಟೈಟ್ಲ್ ವಾಪಸ್ ಕೊಟ್ಬಿಡಿ. ಆಯ್ತು ಸರ್ ಅಂತ ಹೇಳಿ ಕೊನೆಗೆ ಅವಾಗ ಆಯ್ತು ಕಾಟೇರ ಅವ್ರಿಗೆ ಕೊಟ್ಬಿಡಿ, ಮದಗಜ ಇವ್ರು ತಗೊಳ್ಳಿ ಅಂತ ಹೇಳಿ ಕೊಡಿಸ್ತಾರೆ. ಕೊಟ್ಟಾದ್ಮೇಲೆ ಕೊನೆಗೆ ಇವ್ರೇನ್ ಮಾಡ್ತಾರೆ, ಕುತ್ಕೊಂಡು ಎಲ್ಲ ತೀರ್ಮಾನ ಮಾಡಿದಾಗ ನಾವು ಸಿನಿಮಾ ಲಾಕ್ಡೌನ್ ಟೈಮಲ್ಲಿ ಈ ಕತೆ ಬರೆಸ್ತೀವಿ. ನನ್ ದುಡ್ಡಲ್ಲೇ, ಪದೇ ಪದೇ ಹೇಳ್ತಾ ಇದೀನಿ, ನನ್ ದುಡ್ಡಲ್ಲೇ ಕತೆ ಬರ್ದಿರೋದು. ಯಾವ ಸಿನಿಮಾ ಕತೆ ಅನ್ನೋದು ಕರೆಕ್ಟ್ ಆಗಿ ಹೇಳ್ಬಿಡಿ ಸರ್. ಕಾಟೇರ ಕತೆ ಬರ್ದಿರೋದು ನನ್ ದುಡ್ಡಲ್ಲಿ. ಇವತ್ತಿಗೂ ನನ್ನ ಹತ್ರ ಅದರ ದಾಖಲೆಗಳಿದಾವೆ, ನಾನು ಕೊಡ್ತೀನಿ. ಸೊ ಫಸ್ಟ್ ಅದಕ್ಕೆ ಚೌಡಯ್ಯ ಅನ್ನೋ ಟೈಟ್ಲ್ ಇಡ್ತಾರೆ. ನನ್ನ ಹತ್ರ ಪೋಸ್ಟರ್ ಇದೆ, ಅದು ತರುಣ್ ಅವರು ಚೌಡಯ್ಯ ಮಾಡೋಣ ಅಂತ. ಅವಾಗ ನನ್ನ ಬ್ಯಾನರ್ ಮಾಡ್ಕೊತೀನಿ, ನನ್ಗೆ ಇಷ್ಟ ಆಗಲ್ಲ. ಅವಾಗ ಕಾಟೇರ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಕಾಟೇರ ಇಡಬೇಕು ಅಂತ ಆಗ್ತದೆ. ಅಷ್ಟರಲ್ಲಿ ಟೈಟ್ಲು ರಾಮಮೂರ್ತಿ ಅವ್ರ ಹತ್ರ ಇರುತ್ತೆ, ತಗೊಂಡಿರಲ್ಲ. ಕೊನೆಗೆ ಅದಾದ್ಮೇಲೆ ನಮ್ಗೂ ಇವಾಗ ಹೇಳಿರುವಂತ ಹೀರೋಗೂ ಒಂದ್ ಸ್ವಲ್ಪ ಮನಸ್ತಾಪಗಳು ಬರ್ತದೆ. ಬಂದ ಮೇಲೆ ಕೊನೆಗೆ ನಿಮ್ಗೆ ಗೊತ್ತಿದೆ, ನನ್ಗೆ ಹೇಳಲ್ಲ ಕೇಳಲ್ಲ ಏಕಾಕಿ ಸಿನಿಮಾ ಶುರು ಮಾಡ್ತಾರೆ. ನಾನು ಆಯ್ತು ಬಿಡು ಅಂತ ಹೇಳಿ ನಾನು ಸುಮ್ನೆ ಆಗ್ತೀನಿ, ಏನ್ ಸಣ್ಣ ಪುಟ್ಟದನ್ನೆಲ್ಲ ದೊಡ್ಡದ್ ಮಾಡ್ಕೊಂಡು ಹೋಗೋದು ಅಂತ ಹೇಳಿ. ಕೊನೆಗೆ ಫೈನಲ್ ಆಗಿ ಸಿನಿಮಾ ಆಗ್ತದೆ. ಯಾವ್ದೋ ಒಂದು ಮಾಧ್ಯಮದ ಮಿತ್ರರು ನನಗೆ ಪ್ರಶ್ನೆ ಮಾಡ್ತಾರೆ, ಏನ್ ಬ್ರದರ್ ಹಿಂಗೆಲ್ಲ ಅನ್ಯಾಯ ಮಾಡ್ಬಿಟ್ರು ಅಂತ. ಇಲ್ಲಿ ಬಿಡಿ ಅಂತ ನಾನು ಹೇಳ್ತೀನಿ. ಕೊನೆಗೆ ಆನ್ ದಿ ರೆಕಾರ್ಡ್ ಅವರು ಕ್ಯಾಮ್ರಾ ಆನ್ ಮಾಡಿದಾಗ ಅವ್ರು ಕೇಳ್ತಾರೆ, ನಾನು ಇರೋದೇ ಸತ್ಯ ಮಾತಾಡ್ತೀನಿ, ಹೌದು ನನ್ ದುಡ್ಡಲ್ಲೇ, ನನ್ ಬ್ಯಾನರ್ ಅಲ್ಲೇ ರಿಜಿಸ್ಟರ್ ಆಗಿದ್ದು, ನನ್ ದುಡ್ಡಲ್ಲೇ ಕತೆ ಮಾಡಿದ್ದು ಅಂತ. ಕೊನೆಗೆ ಅದು ನಾನು ಎಲ್ಲೂ ನೆಗೆಟಿವ್ ಆಗು ಮಾತಾಡಿಲ್ಲ. ಅವ್ರು ಅದನ್ನ ಇಷ್ಟೆಲ್ಲ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಂಡು ತಗಡು ಗಿಗಡು ಅನ್ನೋ ಪದ ಏನಕ್ಕೆ ಬಳಸಿದ್ರು ಏನು ಅಂತ ಅನ್ನೋದ್ರ ಬಗ್ಗೆ ಅವರೇ ಕ್ಲಾರಿಟಿ ಕೊಡ್ಬೇಕಾಗ್ತದೆ. ಸಿನಿಮಾ ಮಾಡೋಕೆ ಬಂದಿರೋರು ನಮ್ಮನೆ ದುಡ್ಡು ಹಾಕೊಂಡು ನಾವು ಸಿನಿಮಾ ಮಾಡಕ್ ಬಂದಿರೋದು, ಅವ್ರ ಮನೆ ದುಡ್ಡಲ್ಲಿ ನಾವು ಸಿನಿಮಾ ಮಾಡೋಕಲ್ಲ. ಸೊ ಸಿನಿಮಾ ಗೆದ್ರೆ ಹೆಂಗೆ ನಂದು ಅಂತಾರೋ, ಸೋತ್ರು ನಿರ್ಮಾಪಕಂದು. ಸೊ ಹಂಗಾಗಿ ಇಂಡಸ್ಟ್ರಿಯಲ್ಲಿ ಒಂದು ನಿಯಮ ನೀತಿ ಅನ್ನೋದು ಇರ್ತದೆ. ಯಾಕಂದ್ರೆ ಇಂಡಸ್ಟ್ರಿ ಹಲವಾರು ವರ್ಷ ಧುರೀಣರು ಕಟ್ಟಿ ಬೆಳೆಸಿದಂತ ಒಂದು ಇಂಡಸ್ಟ್ರಿ ಇದು. ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನಿಂದ ಇಂಡಸ್ಟ್ರಿ ನಡೀತಾ ಇದೆ ಅಂದ್ರೆ ಸುಳ್ಳು. ಯಾರೋ ಮಾಡಿ ಬಿಟ್ಟಿರೋದ್ರಲ್ಲಿ ಇವರು ನಾವು ಎಲ್ಲ ಬದುಕ್ತಾ ಇರೋದಷ್ಟೇ. ಬಿಟ್ಬಿಟ್ಟು ಏನೋ ಒಂದಷ್ಟು ಪಟಾಲಂ ಕಟ್ಕೊಂಡು ನಾನು ಹಿಂಗೆ ಹಂಗೆ ಅಂತಂದ್ರೆ ಯಾರು ಇವತ್ತು ಕೇಳೋಕ್ ರೆಡಿ ಇಲ್ಲ. ಮರದಿಂದ ಮರಕ್ಕೆ ಇದ್ದೇ ಇರ್ತದೆ, ಮರದಿಂದ ಮರಕ್ಕೆ ದೊಡ್ಡದಿರುತ್ತೆ. ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋ ಕಾಲ ಇದು. ಹಂಗಿರ್ಬೇಕಾದ್ರೆ ಇವರು ಪದ ಬಳಕೆ ಮಾಡ್ಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಪದ ಬಳಕೆ ಮಾಡ್ಬೇಕಾಗ್ತದೆ. ಯಾರೋ ಒಂದಷ್ಟು ಜನ ವಿಜಿಲ್ ಹೊಡಿತಾರೆ, ಚಪ್ಪಾಳೆ ತಟ್ತಾರೆ ಅಂತೆಲ್ಲ ಪದ ಬಳಕೆ ಮಾಡಿದ್ರೆ ಕೊನೆಗೆ ಏನಾಗ್ತದೆ, ಪರ್ಮನೆಂಟ್ ಆಗಿ ಬ್ಯಾನ್ ಆಗ್ತಾರೆ ಅಷ್ಟೇ. ಸರ್ ನೆಕ್ಸ್ಟ್ ನಿಮ್ದು ಯಾವ ರೀತಿ ಇರುತ್ತೆ ಅದನ್ನ ಹೇಳ್ತೀರಾ? ಇವಾಗ ಅದೇ ನಮ್ಮ ವಕೀಲರ ಹತ್ರ ನಾನು ಮಾತಾಡಿದೀನಿ. ಸೊ ಕುತ್ಕೊಂಡು ಏನಾದ್ರ ಬಗ್ಗೆ ಯಾವ ರೀತಿ ಲೀಗಲ್ ಆಕ್ಷನ್ ತಗೋಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಏನು ಲೀಗಲ್ ಆಕ್ಷನ್ ತಗೋತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ಓಕೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.